ಹದುಳಿಸು ಇನ್ನಂಜದಿರೋ ಬಾಣೌಘದ ವಿದಾರಣವಿದು ವಿಚಾರಿಸಲು ಎದೆ ಬಿರಿದುತ ನೊಂದೆನಿದೆ ನೋಡೆನ್ನ ಗಾಯವನು ಒದೆದುಕೊಳ್ಳುತ್ತೈದಾನೆ ಸಿಂಧದ ತುದಿಯ ಹನುಮನು ವಜ್ರಮಯ ದೇಹದಲ್ಲಿ ನಟ್ಟುವು ಕೋಲು ಮುನಿದೊಡೆ ರುದ್ರನು ಈ ಭೀಷ್ಮ. ನಮಸ್ಕಾರ. ನಾವೀಗ ವಿರಾಟ ಪರ್ವದ 8ನೇ ಸಂಧಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೌರವ ಬಲದೊಂದಿಗೆ ಏಕಾಂಗಿಯಾಗಿ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ. ಕರ್ಣ, ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲರ ನಂತರ ಈಗ ಭೀಷ್ಮ ಮತ್ತು ಅರ್ಜುನರ ನಡುವೆ ಯುದ್ಧ ನಡೀತಾ ಇದೆ. ಇಲ್ಲಿ ಭೀಷ್ಮರ ಬಾಣದ ಹೊಡೆತಕ್ಕೆ ಸಾರಥಿ ಉತ್ತರನ ದೇಹ ಬಿರಿದಂತಾಗಿ ಶಕ್ತಿಗುಂದಿ ಮೈಮರಿತು ಮೂರ್ಛೆ ಹೋದವನಾಗೆ ಬಿದ್ದುಬಿಟ್ಟಿದ್ದಾನೆ. ಅರ್ಜುನ ಇವನಿಗೆ ಗಾಳಿ ಬೀಸಿ ಎಬ್ಬಿಸಿ ಮಾತಾಡಿಸ್ತಾ ಇದ್ದಾನೆ. ಯುದ್ಧದ ಅನುಭವವೇ ಇಲ್ಲದ ಉತ್ತರ ಗಾಬರಿಗೊಂಡಿದ್ದಾನೆ. ಈಗ 57ನೇ ಪದ್ಯ ನೋಡೋಣ. ಹದುಳಿಸು ಇನ್ನಂಜದಿರು ಬಾಣೌಘದ ವಿದಾರಣವಿದು. ಅರ್ಜುನ ಉತ್ತರಂಗೆ ಹೇಳ್ತಾ ಇದ್ದಾನೆ, ಉತ್ತರ ಕುಮಾರ ಸಮಾಧಾನ ತಂದ್ಕೋ, ಇನ್ನು ಹೆದರ್ಕೋಬೇಡ, ಬಾಣಗಳ ಸಮೂಹದ ಗಾಯ ಇದು. ಹಾಗೆ ನೋಡೋದಾದರೆ ನೋಡು, ನನಗೂ ಗಾಯ ಆಗಿದೆ. ಭೀಷ್ಮರ ಬಾಣದಿಂದ ನನ್ನ ಎದೆ ಬಿರಿದು ಹೋಗಿದೆ. ಹಾಗೆ ಸಿಂಧದ ತುದಿಯ ಹನುಮನು, ಹಾಗೆ ಅಂದರೆ ಧ್ವಜದ ಸಿಂಧ ಅಂದರೆ ಧ್ವಜ, ಆ ಧ್ವಜದ ಮೇಲಿರುವ ಹನುಮಂತ ಕೂಡ ಕಿರಿಚ್ತಾ ಇದ್ದಾನೆ. ಯಾಕೆ ಹೇಳು? ಭೀಷ್ಮರ ಬಾಣಗಳು ಅವನ ವಜ್ರದಂತಹ ದೇಹನೇ ನೆಟ್ಕೊಂಡ್ಬಿಟ್ಟಿವೆ. ಹಾಗೆ ಈ ಭೀಷ್ಮರು ಕೋಪ ಬಂದ್ಬಿಟ್ರೆ ಸಾಕ್ಷಾತ್ ರುದ್ರರೇ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಉತ್ತರನ್ಗೆ. ಎಂದು ಮೂರಂಬಿನಲಿ ಗಂಗಾನಂದನನ ಮುಸುಕಿದನು ಸಾರಥಿ ನೊಂದನೋ ಆತ್ವಜದಂಡ ಉಡಿದುದು ರಥ ವಿಸಂಚಿಸಿತು ಮುಂದುಗೆಟ್ಟನು ಭೀಷ್ಮನು ಅಹುದೋ ತಂದೆಯನುತ ಆರಂಭಿನಲಿ ಖತಿಯಿಂದ ಪಾರ್ಥನನೆಸಲು ದಟ್ಟುಗಿದ ಅಂಬುಹಾರಿದವು. ಈಗ 58ನೇ ಪದ್ಯ ನೋಡೋಣ. ಅದರ ವಾಚನ ಕೇಳಿದ್ರಿ, ಈಗ ಅದರ ವಿವರ ನೋಡೋಣಂತೆ. ಹೀಗೆ ಉತ್ತರನ ಜೊತೆ ಮಾತಾಡಿ ಅರ್ಜುನ ಭೀಷ್ಮನ ಜೊತೆ ಯುದ್ಧವನ್ನು ಮುಂದುವರಿಸಿದ್ದಾನೆ. ಮೂರಂಬಿನಲಿ ಗಂಗಾನಂದನನ ಮುಸುಕಿದನು. ಅಂಬು ಅಂದರೆ ಬಾಣ, ಗಂಗಾನಂದನ ಅಂದರೆ ಭೀಷ್ಮರು. ಅರ್ಜುನ 3 ಬಾಣ ಬಿಟ್ಟ. ಅರ್ಜುನ ಬಿಟ್ಟ ಈ 3 ಬಾಣಗಳು ಭೀಷ್ಮರನ್ನು ಆವರಿಸಿದವು. ಜೊತೆಗೆ ಭೀಷ್ಮರ ಸಾರಥಿಗೆ ಏಟು ಬಿದ್ದು ನೋವಾಯಿತು. ಇನ್ನೇನಾಯಿತು? ಧ್ವಜ ಸ್ತಂಭ ಮುರಿತು, ರಥ ವಿಸಂಚಿಸಿತು, ಅಂದರೆ ರಥ ಪುಡಿಪುಡಿಯಾಗಿ ಹೋಯಿತು. ಭೀಷ್ಮರಿಗೆ ಏನು ಮಾಡೋಕ್ಕೂ ತೋಚಲಿಲ್ಲ. ಆದರೆ ಅವರು ಅರ್ಜುನನ ಪರಾಕ್ರಮವನ್ನೇನೋ ಮೆಚ್ಚಿಕೊಂಡ್ರು. ನಾವು ಒಂದು ವಿಷಯ ತಿಳ್ಕೊಬೇಕಿಲ್ಲಿ, ಭೀಷ್ಮ ದ್ರೋಣರಿಗೆ ಅರ್ಜುನನ ಬಗ್ಗೆ ಬಹಳ ಪ್ರೀತಿ ವಾತ್ಸಲ್ಯ ಇದೆ. ಹಾಗೆ ಅವನ ಶೌರ್ಯದ ಬಗ್ಗೆ ಬಹಳ ಹೆಮ್ಮೆ ಮತ್ತು ಗೌರವನೂ ಇದೆ. ಆದರೆ ಏನು ಮಾಡೋದು, ಅವರೀಗ ಕೌರವರ ಕಡೆ ಸೇರಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ.
ಹಾಗಾಗಿ ಯುದ್ಧ ಧರ್ಮವನ್ನು ಪಾಲಿಸಲೇಬೇಕು. ಅದಕ್ಕೋಸ್ಕರ ಅವರು ಅರ್ಜುನನ ವಿರುದ್ಧವಾಗಿ ಯುದ್ಧ ಮಾಡಬೇಕಾಗಿದೆ. ಈಗ ಭೀಷ್ಮರು ಸಾವರಿಸ್ಕೊಂಡು ಮೇಲೆದ್ರು. ತುಂಬ ಕೋಪದಿಂದ 6 ಬಾಣಗಳನ್ನು ಅರ್ಜುನನ ಮೇಲೆ ಬಿಟ್ಟರು. ಈ ಬಾಣಗಳು ಹಾರಿ ಅರ್ಜುನನ ಮೈಯಲ್ಲಿ ನಾಟಿ ಹೊರಬಂದವು.